ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರೇನಾದರೂ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಕೂಡ ಸೋಲು ಒಪ್ಪಿಕೊಂಡಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ ಕಾಲದಲ್ಲಿ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಹೆಮ್ಮೆ ಪಡಬೇಕಾಗ್ತದೆ. ಬಂಧುಗಳೇ, ಟಿಪ್ಪು ಸುಲ್ತಾನ್ ಅವರು ಕೇವಲ ಬ್ರಿಟಿಷರೊಂದಿಗೆ ಮಾತ್ರ ಹೋರಾಡಲಿಲ್ಲ, ಈ ದೇಶದ ಮನುವಾದಿ ವ್ಯವಸ್ಥೆಗಳೊಂದಿಗೂ ಕೂಡ ಹೋರಾಟ ಮಾಡಿದ್ರು. ಈ ದೇಶದ ಮನುವಾದಿ ವ್ಯವಸ್ಥೆಯಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜಾತಿವಾದಿಗಳು, ಇಲ್ಲಿರ್ತಕ್ಕಂಥ ಮನುವಾದಿಗಳು, ಈ ದೇಶದಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು, ಈಗಿರ್ತಕ್ಕಂಥ RSS ವಾದಿಗಳು, ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಈ ದೇಶದಲ್ಲಿ ಮೇಲು ಕೀಳಿರಬೇಕು, ಈ ದೇಶದಲ್ಲಿ ಸಮಾನವಾಗಿ ಯಾರು ಕೂಡ ಬದುಕಬಾರದು ಅನ್ನೋ ಕಾರಣಕ್ಕಾಗಿ ಹಲವಾರು ನಿಯಮಗಳನ್ನು ರೂಪಿಸಿದ್ರು. ಅದರಲ್ಲಿ ಜಾತೀಯತೆ ಅಂತಕ್ಕಂಥ ಒಂದು ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿದ್ರು. ಅದರ ಮೂಲಕ ಇಡೀ ದೇಶದ ಹೆಣ್ಣು ಮಕ್ಕಳ ಮಾನ ಪಾನವನ್ನ ಹರಿದಾಗ್ತಾ ಇದ್ರು. ಅದಕ್ಕೆ ಕೇರಳದ ತಿರುವಾಂಕೂರಿನಾಗಿರ್ಬೋದು, ಆಮೇಲೆ ಇಲ್ಲಿ ಕಾಸರಗೋಡು, ಕೊಡಗು, ಚಿಕ್ಕಮಗಳೂರು ಭಾಗದಲ್ಲಿ ಕೇರಳದ ರಾಜನ ಅಡಿತದಲ್ಲಿರ್ತಕ್ಕಂಥ ಆ ಏರಿಯಾದಲ್ಲಿ, ಅಂದ್ರೆ ಟಿಪ್ಪು ಸುಲ್ತಾನ ಗಡಿ ಭಾಗ, ಅಂದ್ರೆ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿರ್ತಕ್ಕಂಥ ಆ ಭಾಗವನ್ನ ಆಗಿನ ಕಾಲದ ಬ್ರಿಟಿಷ್ ತಿರುವಾಂಕೂರಿನ ರಾಜರುಗಳು ಆಳ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ನಿಯಮವನ್ನ ಜಾರಿ ಮಾಡಿದ್ರು. ಆ ನಿಯಮ ಏನಪ್ಪಾ ಅಂತಂದ್ರೆ, ಹೆಣ್ಣು ಮಕ್ಕಳು ಅಂದ್ರೆ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಕುಪ್ಪಸವನ್ನು ತೊಡಬಾರ್ದು, ಅಂದ್ರೆ ಮೇಲುಡುಗೆಯನ್ನು ತೊಡಬಾರ್ದು, ಅವರ ಸ್ತನಗಳನ್ನ ಪ್ರದರ್ಶನ ಮಾಡ್ಕೋ ತಿರುಗಾಡಬೇಕು ಅಂತಕ್ಕಂಥ ನಿಯಮವನ್ನ ಪಟ್ಟಭದ್ರ ಹಿತಾಸಕ್ತಿಗಳು, ಈಗಿನ RSS ವಾದಿಗಳು ಜಾರಿ ಮಾಡಿದ್ರು. ಆದ್ರೆ ಅದನ್ನ ವಿರೋಧ ಮಾಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರು ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾನ್ ಮಾಡ್ತಾರೆ. ಯಾರು ಆ ಆಚರಣೆಯನ್ನ ಜಾರಿ ಮಾಡ್ತಿರೋ ಅವರಿಗೆ ತಕ್ಕ ಶಿಕ್ಷೆಯನ್ನ, ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರೆ. ಅದನ್ನ ಈ RSS ವಾದಿಗಳು ಹೆಣ್ಣು ಮಕ್ಕಳಿಗೆ ಬುರ್ಕಾ ತೊಡಿಸಿದ್ರು ಅಂತಕ್ಕಂಥ ಸುಳ್ಳು ಏನಪ್ಪಾ ಅಂತ ಇದನ್ನ ಅಭಿಪ್ರಾಯವನ್ನ ಸೃಷ್ಟಿ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಬೆತ್ತಲೆ ತಿರುಗಲಿಕ್ಕೆ ನೀವು ಹಚ್ಚಿದಾಗ ಅವರಿಗೆ ಬಟ್ಟೆಲೆ ತೊಡಿಸಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಅವರು ತಪ್ಪ ಇದು. ಈ ಬಟ್ಟೆ ತೊಡಿಸಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಬುರ್ಕಾ ತೊಡಿಸಿದ್ರು, ಧರ್ಮಾಂತರ ಮಾಡಿದ್ರು ಅಂತಕ್ಕಂಥ ಸುಳ್ಳು ಅಭಿಪ್ರಾಯವನ್ನು ಸೃಷ್ಟಿ ಮಾಡಿ ಅವರಿಗೆ ಕಪ್ಪು ಚುಕ್ಕಿ ಅಂತ ತರಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ನೀವು ಎಂತ ನಾಚಿಕೆ ಕೆಟ್ಟಿರ್ತಕ್ಕಂಥ ಒಂದು ಸಂಸ್ಕೃತಿಯಿಂದ ಬಂದಿರಬಹುದು. ಬಂಧುಗಳೇ, ಆ ಕಾಲದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಗೌರವಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಕೇವಲ ಒಬ್ಬ ರಾಜನಾಗಿರಲ್ಲ, ಅವನಲ್ಲಿ ಒಂದು ಮಾನವೀಯತೆಯ ಮೌಲ್ಯ ಇರತಕ್ಕಂಥ ದೊಡ್ಡ ಒಂದು ಕಣಜವೇ ಆಗಿದ್ರು. ಆ ಸಂದರ್ಭದಲ್ಲಿ ಒಂದು ಕೆರೆ ಕಟ್ಟೆಗಳನ್ನು ಕಟ್ಟಿ ಆ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿರೋ ಕಾರಣಕ್ಕಾಗಿ ಮೈಸೂರು ಭಾಗ, ದಕ್ಷಿಣ ಕರ್ನಾಟಕ ನಮಗಿಂತಲೂ 100 ವರ್ಷ ಮುಂದಿರಲಿಕ್ಕೆ ಆ ಟಿಪ್ಪು ಸುಲ್ತಾನ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಗಳೇ ಕಾರಣ. ಆ ಕಾರಣಕ್ಕಾಗಿ ನಮಗಿಂತಲೂ ಮುಂಚೆ ಅವರು 100 ವರ್ಷ ಮುಂದಗಡೆ ಮುಂದುವರೆದಿದ್ದಾರೆ, ಅಷ್ಟೆಲ್ಲ ಅಭಿವೃದ್ಧಿ ಹೊಂದಿದ್ದಾರೆ ಅಂತಕ್ಕಂಥ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಅವ್ರನ್ನ ಹೊಗಳ್ತಾರೆ, ಅವ್ರನ್ನ ಏನಪ್ಪಾ ಅಂತ ಆರಾಧಿಸ್ತಾರೆ. ಆ ಕಾರಣಕ್ಕಾಗಿ ಇವರಿಗೆ ಸಹಿಸ್ಕೊಳ್ಳಕ್ಕಾಗಲ್ಲ. ಬಂಧುಗಳೇ, ಟಿಪ್ಪು ಸುಲ್ತಾನ್ ಅವರ ಒಂದು ಇನ್ನೊಂದು ದೃಷ್ಟಾಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಟಿಪ್ಪು ಸುಲ್ತಾನ್ ಅವರು ಎಂತ ರಾಜರಾಗಿದ್ರಪ್ಪ ಅಂತಂದ್ರೆ ಮಾನವೀಯ ಮೌಲ್ಯಗಳುಳ್ಳ ಅತ್ಯಂತ ಪ್ರೀತಿಯ ರಾಜರಾಗಿದ್ರು. ಅವರು ಒಂದು ಸರ್ತಿ ಒಂದು ಕೆರೆ ಇರ್ತದೆ, ಆ ಕೆರೆಯ ಸಂದರ್ಭದಲ್ಲಿ ಕೆರೆ ತುಂಬಿ ಕೋಡಿ ಹರಿತಾ ಇರ್ತದೆ. ಆ ಸಂದರ್ಭದಲ್ಲಿ ನೀರ್ಗಂಟಿ ಅಂತಕ್ಕಂಥವ್ರು ಕೆರೆಯನ್ನ ಕಾಯ್ಲಿಕ್ಕೆ ನೀರ್ಗಂಟಿಗಳನ್ನ ನೇಮಕ ಮಾಡಿರ್ತಾರೆ ಟಿಪ್ಪು ಸುಲ್ತಾನ್ ಅವರು. ಆ ಟಿಪ್ಪು ಸುಲ್ತಾನ್ ನೀರ್ಗಂಟಿಗಳಿಗೆ ಸಂಬಳವನ್ನು ಕೂಡ ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೆರೆ ತುಂಬಿ ಹರಿಯುವಾಗ ಕೆರೆಯನ್ನ ನೋಡ್ಲಿಕ್ಕೆ ನೀರ್ಗಂಟಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೆರೆಗೆ ಒಂದು ಕೋಡಿ ಬಿದ್ದು ಅದು ಕೆರೆ ಒಂದೇನಾಗ್ತಾ ಇರ್ತದೆ, ನೀರು ಕೆರೆ ಒಡ್ಡ ಹರಿದು ಹೋಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ನೀರ್ಗಂಟಿ ಏನ್ ಮಾಡ್ತಾನೆ ಅಂತಂದ್ರೆ ಆ ಒಡ್ಡನ್ನ ನಿಲ್ಲಿಸಲಿಕ್ಕೆ, ನೀರನ್ನ ಹೋಗದೆ ಇರುವ ತಡಿಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನೆ, ಕಸ ಹಾಕ್ತಾನೆ, ಮಣ್ಣು ಹಾಕ್ತಾನೆ, ನಿಲ್ಲಲ್ಲ. ಆ ಸಂದರ್ಭದಲ್ಲಿ ಆ ನೀರ್ಗಂಟಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ತೆಗ್ನಲ್ಲಿ ತಾನೇ ಇಳಿದು ನೀರನ್ನು ನಿಲ್ಲಿಸ್ಬಿಡ್ತಾನೆ. ನೀರು ನಿಲ್ತದೆ, ಆ ನೀರ್ಗಂಟಿ ಸತ್ತು ಹೋಗಿರ್ತಾನೆ. ಸತ್ತು ಹೋದಂತ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಬೆಳಗ್ಗೆ ಬಂದು ನೋಡ್ತಾನೆ, ಅಲ್ಲೆಲ್ಲವೂ ಕೂಡ ನೀರು ಹೇರಳವಾಗಿ ನಿಂತ್ಕೊಂಡಿರ್ತದೆ, ಸಣ್ಣ ಪ್ರಮಾಣದಲ್ಲಿ ಜಿನುಗ್ತಾ ಇರ್ತದೆ ಕೆರೆ ಕೆಳಗಡೆ. ಹೋಗಿ ಟಿಪ್ಪು ಸುಲ್ತಾನ್ ನೋಡ್ತಾನೆ, ಅಲ್ಲಿ ಒಬ್ಬ ಮನುಷ್ಯ ಒಳಗಡೆ ಸತ್ತು ಬಿದ್ದಿರ್ತಾನೆ, ಬಟ್ ನೀರು ನಿಂತಿರ್ತದೆ. ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ನೋಡ್ತಾನೆ, ಆ ನೀರನ್ನ ಎಲ್ಲಿವರೆಗೂ ಹರಿದೋಗಿರ್ತೋ ಅಲ್ಲಿವರೆಗೂ ಹೋಗ್ತಾನೆ. ಅದು ಸುಮಾರು 2, 3, 4, 5, 10 ಕಿಲೋಮೀಟರ್ವರೆಗೆ ಹೋಗ್ತಾನೆ. ಅಲ್ಲೊಂದು ಚಪ್ಪಲಿ ಸಿಗ್ತದೆ, ಆ ಚಪ್ಪಲಿ ಹಿಡಿದು ಹೇಳ್ತಾನೆ, ಈ ಚಪ್ಪಲಿ ಆ ನೀರ್ಗಂಟಿ ಬಿದ್ದಿದೆ, ಆ ಕೆರೆಯಿಂದ ಚಪ್ಪಲಿ ಬಿದ್ದ ಜಾಗದವರೆಗೂ ನೀರ್ಗಂಟಿ ಹೆಸರಿಗೆ ಜಮೀನನ್ನ ಬರೀತೀನಿ ಅಂತ ಹೇಳ್ತಾನೆ.